ಸದ್ಯ ದೊಡ್ಡಮನೆ ಹುಡುಗ ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿ ಭೈರಪ್ಪ ಅವರ ವಿಚ್ಛೇದನಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಸುದ್ದಿಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ. 4 ವರ್ಷಗಳ ಹಿಂದೆ ಗುರು ಹಿರಿಯರ ಸಮ್ಮುಖದಲ್ಲಿ ಮದುವೆಯನ್ನು ಮಾಡಿಕೊಂಡಿದ್ದ ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿ ಭೈರಪ್ಪ ಅವರು ಈಗ ವಿಚ್ಛೇದನವನ್ನು ಪಡೆದುಕೊಳ್ಳುತ್ತಿದ್ದಾರೆ. ನಟ ಯುವರಾಜ್ ಕುಮಾರ್ ಅವರು ಶ್ರೀದೇವಿ ಅವರಿಂದ ನನಗೆ ಅಗೌರವ ಉಂಟಾಗಿದ್ದು ಮಾನಸಿಕ ಹಿಂಸೆ ಕೂಡ ಉಂಟಾಗುತ್ತಿದೆ ಎಂದು ವಿಚ್ಛೇದನವನ್ನು ನೀಡಲು ಮುಂದಾಗಿದ್ದಾರೆ. ನಟ ಯುವರಾಜ್ ಕುಮಾರ್ ಅವರು ಶ್ರೀದೇವಿ ಭೈರಪ್ಪ ಅವರ ಮೇಲೆ ಆರೋಪವನ್ನು ಮಾಡಿದ ಬೆನ್ನಲ್ಲೇ ಶ್ರೀದೇವಿ ಭೈರಪ್ಪ ಅವರ ತಂದೆ ಪಡುವರಹಳ್ಳಿ ಭೈರಪ್ಪ ಅವರು ಎಲ್ಲ ಆರೋಪಗಳಿಗೆ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಮಗಳು ಯುವರಾಜ್ ಕುಮಾರ್ ಜೊತೆ ಯಾವ ರೀತಿಯಲ್ಲಿ ಜೀವನ ಮಾಡುತ್ತಿದ್ದಳು ಮತ್ತು ಅವರಿಬ್ಬರ ನಡುವೆ ಬಿರುಕು ಮೂಡಲು ಕಾರಣ ಏನು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡುವರಹಳ್ಳಿ ಭೈರಪ್ಪ ಅವರು ಮಾಧ್ಯಮಗಳ ಮುಂದೆ ಹೇಳಿಕೊಂಡಿದ್ದಾರೆ. ಹಾಗಾದರೆ ಯುವರಾಜ್ ಕುಮಾರ್ ಅವರ ಬಗ್ಗೆ ಶ್ರೀದೇವಿ ಭೈರಪ್ಪ ಅವರ ತಂದೆ ಪಡುವರಹಳ್ಳಿ ಭೈರಪ್ಪ ಅವರು ಹೇಳಿದ್ದೇನು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಾಡು ನುಡಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಹಾಗೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. ನಟ ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿ ಭೈರಪ್ಪ ಅವರ ವಿಚ್ಛೇದನದ ಸುದ್ದಿ ಎಲ್ಲ ಮಾಧ್ಯಮಗಳಲ್ಲಿ ಹರಿದಾಡುತ್ತಿದ್ದಂತೆ ಶ್ರೀದೇವಿ ಭೈರಪ್ಪ ಅವರ ತಂದೆ ಪಡುವರಹಳ್ಳಿ ಭೈರಪ್ಪ ಅವರು ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ. ಮಾಧ್ಯಮಗಳ ಮುಂದೆ ಮಾತನಾಡಿದ ಪಡುವರಹಳ್ಳಿ ಭೈರಪ್ಪ ಅವರು ಯುವರಾಜ್ ಕುಮಾರ್ ತನ್ನ ಮಗಳಿಗೆ ವಿಚ್ಛೇದನವನ್ನು ಕೊಡುವುದು ನಮಗೆ ಡಿಸೆಂಬರ್ ತಿಂಗಳಿನಲ್ಲಿಯೇ ಗೊತ್ತಾಗಿತ್ತು ಎಂದು ಹೇಳಿದ್ದಾರೆ. ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿ ಭೈರಪ್ಪ ಅವರು ಆರಂಭದಲ್ಲಿ ಒಳ್ಳೆಯ ರೀತಿಯಲ್ಲಿ ಸಂಸಾರವನ್ನು ಮಾಡುತ್ತಿದ್ದಾರಂತೆ. ಆದರೆ ಶ್ರೀದೇವಿ ಭೈರಪ್ಪ ಅವರು ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಅಮೆರಿಕಾಗೆ ಹೋದ ಕಾರಣ ಅವರಿಬ್ಬರ ಸಂಸಾರದಲ್ಲಿ ಬಿರುಕು ಮೂಡಿದೆ. ಇನ್ನು ಶ್ರೀದೇವಿ ಭೈರಪ್ಪ ಅವರಿಗೆ ಅಮೆರಿಕಾಗೆ ಹೋಗಿ ವ್ಯಾಸಂಗ ಮಾಡಲು ಇಷ್ಟವಿರಲಿಲ್ಲ. ಆದರೆ ಯುವರಾಜ್ ಕುಮಾರ್ ಕುಟುಂಬದವರು ಅವಳಿಗೆ ಒತ್ತಾಯ ಮಾಡಿ ಅಮೆರಿಕಾಗೆ ಕಳುಹಿಸಿದರು ಎಂದು ಪಡುವರಹಳ್ಳಿ ಭೈರಪ್ಪ ಅವರು ಹೇಳಿಕೊಂಡಿದ್ದಾರೆ. ಇನ್ನು ಕೆಲವು ಸಾಮಾಜಿಕ ಜಾಲತಾಣದಲ್ಲಿ ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿ ಭೈರಪ್ಪ ಅವರು ಲವ್ ಮಾಡಿ ಮದುವೆಯನ್ನು ಮಾಡಿಕೊಂಡರು ಎಂದು ವರದಿಯನ್ನು ಮಾಡಲಾಗಿದೆ. ಸದ್ಯ ಈ ಸುದ್ದಿಗೆ ಸ್ಪಷ್ಟನೆಯನ್ನು ನೀಡಿದ ಪಡುವರಹಳ್ಳಿ ಭೈರಪ್ಪ ಅವರು ತನ್ನ ಮಗಳು ಲವ್ ಮಾಡಿಲ್ಲ ಮತ್ತು ಅವರಿಬ್ಬರದು ಅರೇಂಜ್ ಮ್ಯಾರೇಜ್ ಎಂದು ಹೇಳಿದ್ದಾರೆ. ರಾಘವೇಂದ್ರ ರಾಜ್ಕುಮಾರ್ ಅವರ ಕುಟುಂಬದಿಂದ ಶ್ರೀದೇವಿ ಭೈರಪ್ಪ ಅವರಿಗೆ ಪ್ರಪೋಸಲ್ ಬಂದಿತ್ತು. ಶ್ರೀದೇವಿ ಭೈರಪ್ಪ ಅವರ ತಂದೆ ಪಡುವರಹಳ್ಳಿ ಭೈರಪ್ಪ ಅವರಿಗೆ ಈ ಮದುವೆ ಇಷ್ಟ ಇರಲಿಲ್ಲವಂತೆ. ಆದರೆ ಶ್ರೀದೇವಿ ಭೈರಪ್ಪ ಅವರು ಒಪ್ಪಿಕೊಂಡ ಕಾರಣ ಪಡುವರಹಳ್ಳಿ ಭೈರಪ್ಪ ಅವರು ಕೂಡ ಒಪ್ಪಿಕೊಂಡಿರುತ್ತಾರೆ. ಮದುವೆಯ ನಂತರ ಶ್ರೀದೇವಿ ಭೈರಪ್ಪ ಮತ್ತು ಯುವರಾಜ್ ಕುಮಾರ್ ಅವರು ಬಹಳ ಸುಖಕರವಾಗಿ ಜೀವನವನ್ನು ಮಾಡುತ್ತಿದ್ದರು ಮತ್ತು ಆಗಾಗ ತಂದೆಯ ಬಳಿ ಕೂಡ ಬಂದು ಹೋಗುತ್ತಿದ್ದರಂತೆ. ಮದುವೆಯ ಆರಂಭದಲ್ಲಿ ಅವರಿಬ್ಬರು ಚೆನ್ನಾಗಿ ಜೀವನವನ್ನು ಮಾಡುತ್ತಿದ್ದು ಈ ನಡುವೆ ಅವರ ನಡುವೆ ಮನಸ್ತಾಪ ಉಂಟಾಗಿದೆ ಎಂದು ಪಡುವರಹಳ್ಳಿ ಭೈರಪ್ಪ ಅವರು ಮಾಧ್ಯಮಗಳ ಮುಂದೆ ಹೇಳಿಕೊಂಡಿದ್ದಾರೆ. ಇನ್ನು ಶ್ರೀದೇವಿ ಭೈರಪ್ಪ ಅವರು ಯುವರಾಜ್ ಕುಮಾರ್ ಅವರ ಕಡೆಯಿಂದ ಹಿಂಸೆಯನ್ನು ಕೂಡ ಅನುಭವಿಸಿದ್ದಾರಂತೆ ಮತ್ತು ಈ ವಿಷಯವನ್ನು ಶ್ರೀದೇವಿ ಭೈರಪ್ಪ ಅವರು ತಂದೆ ತಾಯಿಯ ಬಳಿ ಕೂಡ ಹೇಳಿಕೊಂಡಿದ್ದಾರಂತೆ. ಮಗಳು ಶ್ರೀದೇವಿ ಮತ್ತು ಯುವರಾಜ್ ಕುಮಾರ್ ಅವರ ನಡುವೆ ಏನು ನಡೆದಿತ್ತು ಅನ್ನೋದರ ಬಗ್ಗೆ ನನಗೂ ಕೂಡ ತಿಳಿದಿಲ್ಲ ಎಂದು ಪಡುವರಹಳ್ಳಿ ಭೈರಪ್ಪ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು ಇಬ್ಬರ ನಡುವೆ ಮನಸ್ತಾಪ ಮೂಡಲು ಕಾರಣ ಏನು ಅನ್ನೋದರ ಬಗ್ಗೆ ಪಡುವರಹಳ್ಳಿ ಭೈರಪ್ಪ ಅವರ ಬಳಿ ಮಾಧ್ಯಮದವರು ಪ್ರಶ್ನೆಯನ್ನು ಮಾಡಿದಾಗ ಅದಕ್ಕೆ ಅವರು ಸರಿಯಾಗಿ ಉತ್ತರವನ್ನು ನೀಡಲಿಲ್ಲ. ನಿಮ್ಮ ಎಲ್ಲ ಪ್ರಶ್ನೆಗೆ ನಾವು ಕೋರ್ಟಿನಲ್ಲಿ ಉತ್ತರವನ್ನು ನೀಡುತ್ತೇವೆ ಎಂದು ಪಡುವರಹಳ್ಳಿ ಭೈರಪ್ಪ ಅವರು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಇನ್ನು ಯುವರಾಜ್ ಕುಮಾರ್ ಅವರ ಬಗ್ಗೆ ಮಾತನಾಡಿದ ಪಡುವರಹಳ್ಳಿ ಭೈರಪ್ಪ ಅವರು ಆತ ತನ್ನ ಮಗಳಿಗೆ ವಿಚ್ಛೇದನವನ್ನು ಕೊಡುವುದು ತನಗೆ ಇಷ್ಟವಿಲ್ಲ ಎಂದು ಹೇಳಿದ್ದಾರೆ. ಅವರಿಬ್ಬರ ಜೊತೆಯಲ್ಲಿ ಕೂತು ಮಾತನಾಡಿ ಸಮಸ್ಯೆಯನ್ನು ಬಗೆಹರಿಸುವ ಕೆಲಸವನ್ನು ಮಾಡುತ್ತೇವೆ ಎಂದು ಶ್ರೀದೇವಿ ಅವರ ತಂದೆ ಪಡುವರಹಳ್ಳಿ ಭೈರಪ್ಪ ಅವರು ಮಾಧ್ಯಮಗಳ ಮುಂದೆ ಹೇಳಿಕೆ ನೀಡಿದ್ದಾರೆ. ಇನ್ನು ಈ ವಿಷಯವಾಗಿ ಶಿವರಾಜ್ ಕುಮಾರ್ ಆಗಿರಲಿ ರಾಘವೇಂದ್ರ ರಾಜ್ಕುಮಾರ್ ಅವರಾಗಿರಲಿ ನಮ್ಮನ್ನು ಸಂಪರ್ಕ ಮಾಡಿಲ್ಲ ಎಂದು ಪಡುವರಹಳ್ಳಿ ಭೈರಪ್ಪ ಅವರು ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಕಳೆದ ಡಿಸೆಂಬರ್ ತಿಂಗಳಿನಲ್ಲಿಯೇ ಯುವರಾಜ್ ಕುಮಾರ್ ಅವರು ನಮಗೆ ವಿಚ್ಛೇದನದ ನೋಟಿಸನ್ನು ಕಳುಹಿಸಿದ್ದಾರೆ. ಇನ್ನು ಯುವರಾಜ್ ಕುಮಾರ್ ಅವರು ಕಳುಹಿಸಿದ ಆ ನೋಟಿಸಿಗೆ ನಾವು ಕೋರ್ಟಿನ ಮೂಲಕ ಉತ್ತರವನ್ನು ಕೊಡುತ್ತೇವೆ ಎಂದು ಶ್ರೀದೇವಿ ಭೈರಪ್ಪ ಅವರ ತಂದೆ ಪಡುವರಹಳ್ಳಿ ಭೈರಪ್ಪ ಅವರು ಮಾಧ್ಯಮಗಳ ಮುಂದೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಇನ್ನು ನಟ ಯುವರಾಜ್ ಕುಮಾರ್ ಅವರ ವಿಚ್ಛೇದನಕ್ಕೆ ಸಂಬಂಧಿಸಿದಂತೆ ನಟ ಶಿವರಾಜ್ ಕುಮಾರ್ ಅವರು ಕೂಡ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನು ನೀಡಿದ್ದಾರೆ. ಯುವರಾಜ್ ಕುಮಾರ್ ಮತ್ತು ಶ್ರೀದೇವಿ ಅವರ ಸಂಸಾರದಲ್ಲಿ ಮನಸ್ತಾಪ ಉಂಟಾಗಿದ್ದು ಆ ಮನಸ್ತಾಪವನ್ನು ಬಗೆಹರಿಸುವ ಕೆಲಸವನ್ನು ನಾವು ಮಾಡುತ್ತೇವೆ ಎಂದು ಶಿವರಾಜ್ ಕುಮಾರ್ ಅವರು ಮಾಧ್ಯಮಗಳ ಮುಂದೆ ಹೇಳಿಕೊಂಡಿದ್ದಾರೆ. ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದಲ್ಲಿ ಇದೇ ಮೊದಲ ಬಾರಿಗೆ ಡಿವೋರ್ಸ್ ಅನ್ನುವ ಪದ ಕೇಳಿಬರುತ್ತಿದೆ. ಸದ್ಯ ಈ ಸುದ್ದಿಯನ್ನು ಕೇಳಿದ ಸಾಕಷ್ಟು ಅಭಿಮಾನಿಗಳು ಬೇಸರವನ್ನು ಹೊರಹಾಕಿದ್ದಾರೆ. ಇನ್ನು ಯುವರಾಜ್ ಕುಮಾರ್ ಅವರ ಈ ನಿರ್ಧಾರಕ್ಕೆ ಸಾಕಷ್ಟು ರಾಜ್ ಕುಟುಂಬದ ಅಭಿಮಾನಿಗಳು ಟೀಕೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಇನ್ನು ಯುವರಾಜ್ ಕುಮಾರ್ ಅವರ ವಿಚ್ಛೇದನದ ಅರ್ಜಿಯನ್ನು ಕೋರ್ಟ್ ಜುಲೈ 4ಕ್ಕೆ ಮುಂದೂಡಿದೆ. ಯುವರಾಜ್ ಕುಮಾರ್ ಅವರು ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅವರು ಯುವರಾಜ್ ಕುಮಾರ್ ಅವರ ಮನವನ್ನು ಒಲಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ ಎಂದು ಮಾಹಿತಿ ಮೂಲಗಳಿಂದ ತಿಳಿದುಬಂದಿದೆ. ಯುವ ಚಿತ್ರದ ಮೂಲಕ ಸಾಕಷ್ಟು ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ದ ನಟ ಯುವರಾಜ್ ಕುಮಾರ್ ಅವರು ತಮ್ಮ ಪತ್ನಿಗೆ ವಿಚ್ಛೇದನವನ್ನು ನೀಡುತ್ತಿರುವುದು ಸಾಕಷ್ಟು ಜನರ ಬೇಸರಕ್ಕೆ ಕಾರಣವಾಗಿದೆ.